ರೀತಿ ಇಲ್ಲಿ ಜನಜಾಗೃತಿ ಮಾಡಿ ಜನರ ಈ ಒಂದು ಗಾಂಧೀಜಿಯವ್ರು ಹಾಕಿಕೊಟ್ಟಂಥ ನೆಲೆಯಲ್ಲಿ ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ತಿಳಿಸಿ ಹೇಳಿ ಇವರು ವಿರೋಧಿಗಳಿಗೆ ಕನ್ವಿನ್ಸ್ ಮಾಡಿ. ಯಾಕಂದ್ರೆ ಆ ವಿರೋಧಿಗಳು ಸರಳ ಆಗಿಬಿಡ್ತದೆ ರೀ. ನೋಡಿರಿ, ಬ್ರಿಟಿಷರಿನ ಬಂದೂಕು ಹೋಗಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಶಕ್ತಿತಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಬಂದೂಕೇ ಇಲ್ಲ ರೀ ಮ್ಯಾಕ್ಸಿಮಮ್. ಅವರು ಬಂದೂಕು ಹಿಡ್ಕೊಂಡು ವೆಲ್ ಟೆಕ್ನಾಲಜಿಕಲ್ ಆಗಿ ಇವತ್ತು ನೋಡಿ ನೆಕ್ಸ್ಲೈಟ್ಸ್ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸರ್ಕಾರವನ್ನು. ಯಾಕೆಂದರೆ ಸರ್ಕಾರ ಬಲಿಷ್ಠ ಅದ. ಮತ್ತು ನಮ್ಮಲ್ಲೇ ಬಡವ್ರ ಮಕ್ಕಳನ್ನೇ ಇವತ್ತು ಸೈನಿಕರಾಗಿರ್ತಾರೆ, ಪೊಲೀಸರಾಗಿರ್ತಾರೆ, ಮತ್ತೇನೋ ಆಗಿರ್ತಾರೆ. ಬಡವ್ರ ಮಕ್ಕಳು, ದುಡಿಯೋರ ಮಕ್ಕಳು. ಯಾರು ಶ್ರೀಮಂತರು ಕಾರ್ಪೊರೇಟ್ ಮಕ್ಕಳು ಏನಾದರೂ ಬಂದು ಹಿಡ್ಕೊಂಡು ಯುದ್ಧಕ್ಕೆ ಹೋಗ್ತಾರಾ? ಎಲ್ಲಿ ನೋಡಿದ್ರೆ ಒಂದು ಎಕ್ಸಾಂಪಲ್ ಅದನ್ನು ಎಲ್ಲಾದರೂ ಇಲ್ಲ. ನಮ್ಮವ್ರು ಬಡವ್ರ ಮಕ್ಕಳು, ನಾವು ಬಡದ ಹೊಟ್ಟೆಗೆ ಹೋಗ್ಬೇಕಾಗ್ಯದು. ಇವತ್ತು ಸೈನಿಕ ಸೇರೋರು ಯಾರಪ್ಪ ಅಂದ್ರೆ ಯಾವ ಉದ್ಯೋಗ ಸಿಗಲಾರದವರು, ಇನ್ನು ಬೇರೆ ಹಾಯ್ದಿಲ್ಲ ಬಂದು ಹೆಂಗಾರು ಬದುಕಬೇಕು, ಇಲ್ಲಿ ಸಾಯಿದ್ರೆ ಅಲ್ಲಿ ಸತ್ತರ ಆಗಿದ್ದು ಹೋಗುವಂಥ ಅನೇಕ ಮಕ್ಕಳನ್ನ ನಾವು ನೋಡಿದ್ದೀವಿ. ಅದಕ್ಕೆ ಇಲ್ಲಿ ಏನದಪ್ಪ ಅಂದ್ರೆ ಬಂದೂಕನ್ನು ಹಿಡಿದು ಈ ಕಾರಣ ಆಗ್ತಾವೆ. ಅಲ್ಲಿ ಬಂದು ಹಿಡ್ಕೊಂಡು ಬಂದಾಗ ಸಹಜವಾಗಿ ಇಲ್ಲಿ ಹೊಟ್ಟೆಗೆ ಇವರು ಬಂದು ಹಿಡ್ಕೊಂಡು ಕಾದಾಡ್ತಾ ಹೋದ್ರೆ ಲಾಸ್ ಯಾರಿಗೆ ಆಗೋದು? ಈ ದೇಶದ ಸಂಪತ್ತಿಗೆ, ನಮಗೆ, ನಿಮಗೆಲ್ಲರಿಗೂ. ಅದಕ್ಕೆ ನಕ್ಸಲ್ ಇವತ್ತು ಬಿಟ್ಟಂಥ ವಿಚಾರ ಅವ್ರನ್ನ ಬಿಡಿಸೋದಕ್ಕೆ ಪ್ರೇರೇಪಣೆ ಮಾಡಿದಂಥ ಒಂದು ಸಂಘಟನೆಗಳಿದ್ದಾವಲ್ಲ ನಮ್ಮಲ್ಲ, ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಶಾಂತಿಗಾಗಿ ನಾಗರಿಕ ವೇದಿಕೆ ಆಗಿರ್ಬೋದು, ಅಥವಾ ಇನ್ನುಳಿದ ಕೆಲವೊಂದು ವೇದಿಕೆಗಳಿದ್ದಿರ್ಬೋದು, ಅಥವಾ ಪುನರ್ವಸತಿ ಶರಣಾಗತಿ, ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸದಸ್ಯರಿರ್ಬೋದು, ಅಥವಾ ಸಂಘಟನೆಗಳಿರ್ಬೋದು. ಇವರೆಲ್ಲರೂ ಒಂದು ವಿಚಾರಧಾರೆಯಲ್ಲಿ ಇವ್ರನ್ನ ಮನವೊಲಿಸಿ ತಂದಿದ್ದಾರೆ ಮೂಲ ಒಂದು ಪ್ರವಾಹಕ್ಕೆ ಅಥವಾ ಒಂದು ಇಲ್ಲಿ ನೆಲೆಗೆ. ಅದನ್ನು ನಾವು ಅವರಲ್ಲಿ ವಿಶ್ವಾಸ ಮೂಡಿಸಿ, ನಕ್ಸಲರಲ್ಲ ನೀವು ನಮ್ಮವ್ರಪ್ಪ, ನಾವು ನಿಮ್ಮವ್ರಪ್ಪ ಅನ್ನೋಂಥ ಭಾವ ಬೆಳೆಸಿ ಅವ್ರು ಉದ್ಯೋಗ ಕೊಡ್ತಾ ಹೋದ್ರೆ ಇನ್ನು ಮುಂಬರುವ ದಿನದಲ್ಲಿ ನಕ್ಸಲಿಸಮ್ ತಂತನ ನಶಿಸಿ ಹೋಗಿಬಿಡ್ತದೆ ರೀ. ಹೊಟ್ಟೆಗೆ ಹಿಟ್ಟ ಒಂದು ಸ್ವಲ್ಪ ಚುಟ್ಟಿಗೆ ಮಲ್ಲಿಗೂ ಆದ್ರೆ ಬೈಯರ್ಸ್ ಹೋಗಿಬಿಡ್ತದೆ. ಅದು ನಾವು ಮಾಡೋಕ್ಕೆ ತಯಾರಿಲ್ಲ. ಆ ದಿಶೆಯಲ್ಲಿ ನಾವು ಏನೋ ವಿಚಾರ ಮಾಡಲಿಕ್ಕೆ ಹೊರಟ್ರೆ ಅದು ಇವತ್ತು ಇಲ್ಲಪ್ಪ ಏನೋ ಅನ್ನುವಂಥದ್ದು. ಇವತ್ತು ನೋಡಿರಿ ಬಜೆಟ್ನಲ್ಲೇ ದುಡಿಯೋ ವರ್ಗಕ್ಕೆ ಏನೂ ಇಲ್ಲ. ಮಧ್ಯಮ ವರ್ಗದವ್ರು ಒಂದಿಷ್ಟು ಕೊಟ್ಟಿದ್ದಾರೆ. ಇರೋರು ಎಷ್ಟಪ್ಪ ಮಧ್ಯಮ ವರ್ಗದವರು ಈ ದೇಶದಲ್ಲಿ? 6-7 ಕೋಟಿ ಜನ. 6-7 ಕೋಟಿ ಜನಕ್ಕೆ ಕೊಳ್ಳೋದು ಎಷ್ಟು ಕೊಡ್ಬೋದು ಅವರು? ಏನೋ ಮಾಡಿದ್ರು, ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ, ಸಂತೋಷ ವಿಷಯ. ಅದು ಎಷ್ಟು ಪ್ರಮಾಣದಲ್ಲಿ ಮಾರ್ಕೆಟ್ ಪ್ರಭಾವ ಆಗ್ತದೆ? ಅದು ದುಡಿಯೋವಾಗ ಅವತ್ತು ದುಡ್ಡು ತಿನ್ನೋವಾಗ ನೀವು ಎಲ್ಲರೂ ಉದ್ಯೋಗ ಹೋಗಿ ಮಾಡಿದರೆ ಆ ದುಡ್ಡು ನಾವು ದುಡಿಸ್ತಾರೆ, ಮಾರ್ಕೆಟ್ ತರ್ತಾರೆ, ಅವ್ರಿಗೆ ಮಾರ್ಕೆಟ್ ಸಿಗ್ತದೆ. ರೈತರು ಅವ್ನ ಮಾರ್ಕೆಟ್